ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಒಂದು ಬಿಸಿ ಬಿಸಿ ಚರ್ಚೆ ಜೋರಾಗಿದೆ. ಇತ್ತೀಚೆಗೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಾಗೂ ಹೈಕಮಾಂಡ್ ಭೇಟಿ ರಾಜಕೀಯ ನೋಟವನ್ನ ಮತ್ತಷ್ಟು ಬಿಸಿಗೊಳಿಸಿದೆ. ಸಿಎಂ ಮತ್ತು ಡಿಸಿಎಂ ನಡುವಿನ ಶಕ್ತಿ ಹಂಚಿಕೆಯ ಸ್ಥಿತಿ, ಜನವರಿ 2026ರ ಸಿಎಂ ಬದಲಾವಣೆಯ ಸಾಧ್ಯತೆ ಮತ್ತು ದಲಿತ ಸಿಎಂ ಸ್ಥಾನ ಚರ್ಚೆ ಈ ಎಲ್ಲ ಜನರ ಗಮನ ಸೆಳೆತಾ ಇರುವಂತಹ ಪ್ರಮುಖ ಅಂಶಗಳಾಗಿವೆ. ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್, ಇದು ಸಿಎಂ ಸೀಟ್ನ ಹೋರಾಟವೋ ಅಥವಾ ಶಕ್ತಿ ಸಮರವೋ ಗೊತ್ತಾಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ. ಇಡ್ಲಿ, ದೋಸೆ, ನಾಟಿ ಕೋಳಿ ಹೀಗೆ ತಿಂಡಿ ತಿನಿಸುಗಳ ಟೇಬಲ್ ಸಭೆಗಳ, ರಹಸ್ಯ ಸಭೆಗಳ ಹಿಂದಿನ ಕತೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಇದೇ ಹಿನ್ನೆಲೆಯಲ್ಲಿ ಪರ್ಯಾಯ ಆಯ್ಕೆಯಂತ ದಲಿತ ಸಿಎಂ ಚರ್ಚೆಯನ್ನ ಪುನಃ ಜೀವಂತಗೊಳಿಸುವ ಈ ರಾಜಕೀಯ ಪ್ಲಾನಿಂಗ್ ನಿಂತಿದೆ. ಹಾಗಾದ್ರೆ ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಟ್ರೋಲ್ ಮಾಡ್ತಾ ಇರೋದು ಜನರ ಮನಸ್ಸಿನಲ್ಲಿ ಯಾವ ರೀತಿಯ ರಾಜಕೀಯ ಚಿತ್ರಣ ಕಟ್ತಾ ಇದೆ? ನಿಜಕ್ಕೂ ಈ ಎಲ್ಲಾ ರಾಜಕೀಯ ಚರ್ಚೆಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಡಿನ್ನರ್ ಮೀಟಿಂಗ್ಗಳು, ರಹಸ್ಯ ಸಭೆಗಳು ಜನರ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಮಾಡ್ತಿವ್ಯಾ ಅಥವಾ ಕೇವಲ ಪವರ್ ಗೇಮ್ ಪ್ರದರ್ಶನ ಆಗ್ತಾ ಇದೆಯಾ? ಸಿದ್ದು ಡಿಕೆಶಿ ಸಂಧಾನದ ಬೆನ್ನಲ್ಲೇ ಸಚಿವರು ಅಂದ್ರೆ ಆಪ್ತ ಸಚಿವರು ಹೈ ಅಲರ್ಟ್ ಆದ್ರ ಏನ್ ಕತೆ? ಬನ್ನಿ ಎಲ್ಲವನ್ನ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಷ್ಟ್ರ ರಾಜಕೀಯವನ್ನೇ ಕುತೂಹಲಕ್ಕೆ ತಳ್ಳಿದೆ. ಒಂದೇ ಟೇಬಲ್ ಬಳಿ ಕುಳಿತು ಒಗ್ಗಟ್ಟಿನ ಫೋಟೋ ಕೊಟ್ಟರು ಒಳಗಿನಿಂದ ತಲೆದೂರ್ತಾ ಇರುವಂತಹ ನಾಯಕತ್ವ ಹೋರಾಟ, ಶಕ್ತಿ ಸಮತೋಲನ ಮತ್ತು 2026ರ ಸಿಎಂ ಬದಲಾವಣೆಯ ಚರ್ಚೆಗಳು ರಾಜ್ಯ ರಾಜಕೀಯದ ಮೇಲೆ ದೊಡ್ಡ ನೆರಳು ಬೀರಿವೆ. ಆಪ್ತರ ರಹಸ್ಯ ಸಭೆಗಳು, ರಾತ್ರಿ ನಡೀತಾ ಇರುವಂತಹ ಡಿನ್ನರ್ ಚರ್ಚೆಗಳು, ದಲಿತ ಸಿಎಂ ಚರ್ಚೆಯ ಹೊಸ ತಿರುವು, ಇವು ಈಗ ಎಲ್ಲ ಜನರ ಕಣ್ಣುಗಳನ್ನ ರಾಜಕೀಯ ತಂತ್ರಗಳತ್ತ ಸೆರೆದುಕೊಂಡಿವೆ. ಈಗ ಸಿದ್ದರಾಮಯ್ಯ ಡಿಕೆಶಿ ನಗ್ತಾ ಇದ್ದಾರೆ, ಆದ್ರೆ ರಾಜ್ಯ ರಾಜಕೀಯವೇ ಕಂಗಾಲಾಗಿದೆ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಒಂದು ಬಿಸಿ ಚರ್ಚೆ ಜೋರಾಗಿದೆ. ಇತ್ತೀಚೆಗೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಾಗೂ ಹೈಕಮಾಂಡ್ ಭೇಟಿ ರಾಜಕೀಯ ನೋಟವನ್ನ ಮತ್ತಷ್ಟು ಬಿಸಿಗೊಳಿಸಿದೆ. ಸಿಎಂ ಡಿಸಿಎಂ ನಡುವಿನ ಶಕ್ತಿ ಹಂಚಿಕೆಯ ಸ್ಥಿತಿ, ಜನವರಿ 2026 ಸಿಎಂ ಬದಲಾವಣೆಯ ಸಾಧ್ಯತೆ ಮತ್ತು ದಲಿತ ಸಿಎಂ ಸ್ಥಾನಗಳ ಚರ್ಚೆ ಎಲ್ಲ ಜನರ ಗಮನ ಸೆಳೆತಾ ಇರುವಂತಹ ಪ್ರಮುಖ ಅಂಶಗಳಾಗಿವೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ, ಇದು ಸಿಎಂ ಸೀಟ್ ಹೋರಾಟವೋ ಅಥವಾ ಶಕ್ತಿ ಸಮರವೋ ಗೊತ್ತಾಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ರಾಜಕೀಯ ನಾಯಕರ ಚಿತ್ತ ನೆಟ್ಟಿದೆ. ಇಡ್ಲಿ, ದೋಸೆ, ಕೋಳಿ, ನಾಟಿ ಕೋಳಿ, ತಿಂಡಿ ತಿನಿಸುಗಳ ಟೇಬಲ್ ಸಭೆಗಳು, ಈಗ ರಹಸ್ಯ ಸಭೆಗಳ ಹಿಂದಿನ ಕತೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಇದೇ ಹಿನ್ನೆಲೆಯಲ್ಲಿ ಪರ್ಯಾಯ ಆಯ್ಕೆಯಂತ ದಲಿತ ಸಿಎಂ ಚರ್ಚೆಗಳನ್ನ ಪುನಃ ಜೀವಂತಗೊಳಿಸುವ ಈ ರಾಜಕೀಯ ಪ್ಲಾನಿಂಗ್ ನಿಂತಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆಶಿ ನಡುವೆ ಸದ್ಯದ ಪ್ರಸ್ತುತ ಪವರ್ ಶೇರ್ನ ಪರಿಸ್ಥಿತಿ, ಜನವರಿ 2026 ಸಿಎಂ ಬದಲಾವಣೆಯ ಕನಸು ಎಲ್ಲವೂ ಸಾರ್ವಜನಿಕ ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಬಣ ಹಾಗೂ ಡಿಕೆಶಿ ಬಣ ನಾವು ಅಂತ ಘೋಷಣೆಯನ್ನ ಮೊಳಗಿಸ್ತಾ ಇವೆ. ಇದೊಂದು ಕೇವಲ ನಾಯಕರ ನಡುವಿನ ಕುರ್ಚಿ ಹೋರಾಟವಲ್ಲ, ಇದು ಕರ್ನಾಟಕದ ರಾಜಕೀಯ ಬಲ ಸಮತೋಲನ, ಸಮುದಾಯ ಬೆಂಬಲ ಮತ್ತು ಸಂಘಟನೆಯ ಪ್ರಭಾವದ ಸ್ಪರ್ಧೆಯಾಗಿ ಏರ್ಪಟ್ಟಿದೆ. ಸಿದ್ದರಾಮಯ್ಯ ಜನರೊಂದಿಗೆ ನೆಲಮಟ್ಟದ ಸಂಪರ್ಕದಿಂದ ಪವರ್ ಶೇರ್ ಮೇಲೆ ಸ್ಥಿರತೆಯನ್ನ ಒದಗಿಸೋಕೆ ಯತ್ನಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಒಕ್ಕಲಿಗ ಅನ್ನೋ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಇದೇ ನಡುವೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ರಾಜಕೀಯ ನೋಟವನ್ನ ಮತ್ತಷ್ಟು ಕುತೂಹಲವನ್ನ ಮಾಡಿವೆ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರು ತಮ್ಮ ಮನೆಯಲ್ಲಿ ಸಭೆಯನ್ನ ನಡೆಸಿ ಹೈಕಮಾಂಡ್ ಬಳಿ ನಾವು ಒಂದೇ ತಂಡ ಎಂಬ ಸಂದೇಶವನ್ನ ನೀಡಿದ್ರು. ಒಳಾಂಗಣದಲ್ಲಿ ಯಾರಿಗೆ ಎಷ್ಟು ಶಕ್ತಿ ಮತ್ತು ಬೆಂಬಲ ಇದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಅಸಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ನಡೆದದ್ದೇನು, ಅಲ್ಲಾಗಿರೋ ಚರ್ಚೆಗಳು ಯಾವುದು, ಅದು ಕೂಡ ಬಯಲಾಗಿಲ್ಲ. ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ಇದನ್ನ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಟ್ರೋಲ್ ಮಾಡ್ತಾ ಇರೋದು ರಾಜಕೀಯ ಸ್ಪರ್ಧೆ ಜನರ ಗಮನ ಸೆಳೀತಾ ಇದೆ ಅನ್ನೋದನ್ನ ಈಗ ತೋರಿಸ್ತಾ ಇದೆ. ಇನ್ನು
ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಸಂಧಾನದ ಬೆನ್ನಲ್ಲೇ ಆಪ್ತ ಸಚಿವರು ಹೈ ಅಲರ್ಟ್ ಆಗಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಮತ್ತೆ ಬಂದ್ರೆ ಇದಕ್ಕೆ ಪರ್ಯಾಯವಾಗಿ ದಲಿತ ಸಿಎಂ ಚರ್ಚೆಯನ್ನ ಶುರು ಮಾಡುವುದು ಇದರ ಉದ್ದೇಶವಾಗಿದೆ. ಈ ನಡುವೆ ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಸಿದ್ದರಾಮಯ್ಯ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಈ ಭೇಟಿ ಹಾಗೂ ಮಾತುಕತೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತರು ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆ ನಡೀತಾ ಇವೆ. 2 ದಿನಗಳಿಂದ ರಾತ್ರಿ ಡಿನ್ನರ್ ಮೀಟಿಂಗ್ಸ್ಗಳು ನಡೀತಾ ಇವೆ. ಮೊನ್ನೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಅನ್ನ ನಡೆಸಿದ್ರು. ಬುಧವಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್ ಸಭೆ ನಡೆಸಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮತ್ತೊಂದು ಸಭೆಯಾಗಿದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತಹ ಗೌಪ್ಯ ಸಭೆಯ ಬಳಿಕ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಸಿಎಂ ಸಂಧಾನ ಹಾಗೂ ಮುಂದಿನ ಬೆಳವಣಿಗೆ ಬಗ್ಗೆ ಚರ್ಚೆ ಆಗಿವೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಅಸ್ತ್ರ ಮುಂದಿಡೋಕೆ ಸಿದ್ಧತೆಯನ್ನ ನಡೀತಾ ಇದೆ. ಇನ್ನು ಡಿಕೆಶಿಗೆ ಸಿಎಂ ಸ್ಥಾನ ಕೊಡೋದಾದ್ರೆ ದಲಿತರಿಗೆ ಒಂದು ಅವಕಾಶ ನೀಡಬೇಕು ಅಂತ ಡಿಕೆ ಬಣದ ವಾದವಾಗಿದೆ. ಈ ಬಗ್ಗೆ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸೋಕೆ ಸಿದ್ದರಾಮಯ್ಯ ಬಣ ಚಿಂತನೆ ನಡೆಸ್ತಾ ಇದೆ. ದಲಿತ ಸಿಎಂ ಕೂಗು ಜಾಗೃತಗೊಳಿಸೋಕೆ ತೀರ್ಮಾನ ಮಾಡಲಾಗಿದ್ದು ಅಗತ್ಯ ಸಂದರ್ಭದಲ್ಲಿ ಇದನ್ನ ತೀವ್ರಗೊಳಿಸೋಕೆ ಯೋಚಿಸಲಾಗಿದೆ. ಕಳೆದ ಕೆಲ ದಿನಗಳಿಂದ ಕರ್ನಾಟಕ ರಾಜಕೀಯದಲ್ಲಿ ಸಿಎಂ ಡಿಸಿಎಂ ಶಕ್ತಿ ಹಂಚಿಕೆ, ಮುಂದಿನ ನಾಯಕತ್ವದ ಬದಲಾವಣೆ ಮತ್ತು ದಲಿತ ಸಿಎಂ ಸ್ಥಾನ ಕುರಿತು ಆಪ್ತ ಸಭೆಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಹಾಗೂ ಹೈಕಮಾಂಡ್ ಸಭೆಗಳು ನಡೆದಿವೆ. ಸಿದ್ದರಾಮಯ್ಯ ಶಕ್ತಿ, ಸ್ಥಿರತೆ ಮತ್ತು ಸಮುದಾಯದ ಬೆಂಬಲದ ಮೇಲೆ ಗಮನ ಹರಿಸ್ತಾ ಇದ್ರೆ ಡಿಕೆಶಿ ತನ್ನ ಒಕ್ಕಲಿಗ ತಂತ್ರದಿಂದ ಪ್ರಭಾವವನ್ನ ಹೆಚ್ಚಿಸುತ್ತಿದ್ದಾರೆ. ಈ ಎಲ್ಲ ಚಟುವಟಿಕೆಗಳು ರಾಜ್ಯ ರಾಜಕೀಯದ ಪ್ರಸ್ತುತ ಸ್ಥಿತಿ ಮತ್ತು ಮುಂದಿನ ಬೆಳವಣಿಗೆಗಳನ್ನ ಸ್ಪಷ್ಟವಾಗಿ ತೋರಿಸ್ತಾ ಇವೆ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಈಗ ಗಮನ ಹರಿಸಬೇಕಾದ ಪ್ರಮುಖ ಅಂಶ ಹೈಕಮಾಂಡ್ ಯಾವಾಗ ಕರ್ನಾಟಕ ನಾಯಕತ್ವ ಕುರಿತು ಅಂತಿಮ ಮಾತು ಹೇಳುತ್ತೆ ಎನ್ನುವುದು. ಸಿದ್ದರಾಮಯ್ಯ ಡಿಕೆಶಿ ಬಲ ದುರ್ಬಲತೆಗಳು, ಸಾಮಾಜಿಕ ಸಮೀಕರಣ, ದಲಿತ ಸಿಎಂ ಪರಿಕಲ್ಪನೆ, ಡಿಕೆ ಬೆಂಬಲಿಗರ ಒತ್ತಡ, ಅಭಿಯಾನ, ಈ 4 ಅಂಶಗಳು ಮುಂದಿನ ನಿರ್ಧಾರವನ್ನ ಗಂಭೀರವಾಗಿ ಪರಿಣಮಿಸಲಿವೆ. ಮುಂದಿನ 48 ಗಂಟೆಗಳಿಂದ 72 ಗಂಟೆಗಳಲ್ಲಿ ಹೈಕಮಾಂಡ್ನಿಂದ ಹೊಸ ರಾಜಕೀಯ ನಿರ್ದೇಶನ ಬರಬಹುದಾ ಅಥವಾ ಮತ್ತೊಂದು ಸಂಧಾನ ಸಭೆ ನಡೆಯಬಹುದಾ ಅಥವಾ ಸಿಎಂ ಬದಲಾವಣೆಯ ಗಾಳಿ ಬಲವಾಗಬಹುದಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತೆ ರಾಜ್ಯದ ರಾಜಕೀಯ ವಾತಾವರಣ ಅತ್ಯಂತ ಚುರುಕುಗೊಂಡಿದೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಸಂಧಾನದ ನಂತರವೂ ರಾಜ್ಯ ರಾಜಕೀಯ ಸಂಪೂರ್ಣ ಸ್ಥಿರತೆಯಾಗೋಕೆ ಸಾಧ್ಯವಿಲ್ಲ ಅನ್ನೋ ಹಾಗಾಗಿದೆ. ಇನ್ನು ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಈ ಮೀಟಿಂಗ್ ಹಿಂದೆ ಅದ್ಯಾವ ತಂತ್ರಗಳು ಇವೆಯೋ ಗೊತ್ತಿಲ್ಲ. ಜನರು ಇದರಿಂದ ಏನು ನಿರೀಕ್ಷಿಸಬಹುದು ಅದು ಗೊತ್ತಿಲ್ಲ. ಜನವರಿ 2026ಕ್ಕೆ ಸಿಎಂ ಬದಲಾವಣೆಯ ಕನಸು ನಿಜವಾಗಿಯೂ ಸಾಧ್ಯವಾ ಅಥವಾ ಇದು ಕೇವಲ ರಾಜಕೀಯ ಅಂದಾಜು ಮಾತ್ರವಾ ಅದು ಗೊತ್ತಿಲ್ಲ. ಡಿಕೆಶಿ ಸಿಎಂ ಆದ್ರೆ ಒಕ್ಕಲಿಗ ತಂತ್ರವು ರಾಜ್ಯದ ರಾಜಕೀಯ ದೃಶ್ಯವನ್ನ ಯಾವ ರೀತಿಯಾಗಿ ಬದಲಾಯಿಸಲಿದೆ? ಬ್ರೇಕ್ಫಾಸ್ಟ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ಗಳು ಹಾಗೂ ಗೌಪ್ಯ ಸಭೆಗಳು ನಿಜಕ್ಕೂ ರಾಜ್ಯದ ಮುಂದಿನ ನಾಯಕತ್ವವನ್ನ ನಿರ್ಧರಿಸ್ತಾವ ಅನ್ನೋದನ್ನ ಕಾದು ನೋಡಬೇಕಿದೆ. ನೀವೇನಂತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.